ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಹಾಸನ ಜಿಲ್ಲಾ ಸಮಿತಿ ವತಿಯಿಂದ ಆಶಾ ಕಾರ್ಯಕರ್ತೆಯರ ಜಿಲ್ಲಾ ಮಟ್ಟದ ಬೃಹತ್ ಹೋರಾಟನ ಇವತ್ತು ಹಮ್ಮಿಕೊಂಡಿದ್ವಿ. ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆ ಅಡಿನಲ್ಲಿ ಗ್ರಾಮ ಮಟ್ಟದಲ್ಲಿ ಮತ್ತು ನಗರದ ಕೊಳಚೆ ಪ್ರದೇಶಗಳಲ್ಲಿ ಸಕ್ರಿಯವಾಗಿ ಕಳೆದ 15 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ನಿರ್ವಹಿಸುವಂತ ಎಲ್ಲಾ ಕೆಲಸಗಳು ಆರೋಗ್ಯ ಮತ್ತು ಜನಗಳ ಕೊಂಡಿಯಾಗಿ ಕೆಲಸ ಮಾಡುವಂತದ್ದಿದೆ. ಎಲ್ಲಾ ರೋಗಗಳಿಗೂ ಒಂದು ಅರಿವನ್ನ ಮೂಡಿಸುವಂತದ್ದು, ಅದ್ರ ಜೊತೆಗೇನೆ ಶಿಶು ಮರಣ, ತಾಯಿ ಮರಣ ತಪ್ಪಿಸಿರುವಂತ ಒಂದು ಕೆಲಸವನ್ನು ಇವರು ಮಾಡಿದ್ದಾರೆ. ಅಂದ್ರೆ ಒಬ್ಬ ಮಹಿಳೆ ಗರ್ಭಿಣಿ ಅಂತ ಗೊತ್ತಾದಾಗಿಂದ ಮಗು 4-5 ವರ್ಷ ಆಗೋ ತನಕ ಕೂಡ ಅವರು ಒಂದು ಆರೋಗ್ಯ ರಕ್ಷಣೆಯನ್ನ ನೋಡ್ಕೊಳ್ಳುವಂಥದ್ದು, ಸುಗಮವಾಗಿ ಹೆರಿಗೆ ಆಗುವಂಥದ್ದು ಇದು ಪ್ರಮುಖ ಕೆಲಸ. ಆದ್ರೂ ಜೊತೆಗೆ ಕೊರೋನಾ ಅಂತ ಸಂದರ್ಭದಲ್ಲಿ ಒಂದು ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿ ವಿಶ್ವದಲ್ಲೇನೆ ಮೆಚ್ಚುಗೆ ಪಡ್ಕೊಂಡಿದ್ದಾರೆ. ಸೊ ಇವತ್ತಿನ ಸಂದರ್ಭದಲ್ಲಿ ನಾವು ಇವತ್ತು ಬಂದಿರುವಂತ ವಿಷಯ ಅಂತಂದ್ರೆ, ಇಷ್ಟು ಹಗಲು ರಾತ್ರಿ ಜನಗಳ ಸೇವೆ ಮಾಡುವಂತವ್ರಿಗೆ ದುಡಿದಷ್ಟು ಇವತ್ತು ಹಣ ಬರ್ತಾ ಇಲ್ಲ. ಕೇಂದ್ರ ಸರ್ಕಾರದ ಒಂದು RCH ಪೋರ್ಟಲ್ ಅಂತ ಇದೆ. ಆ ಕೇಂದ್ರ ಸರ್ಕಾರದ ಹಣ ಪಡಿಬೇಕಂದ್ರೆ ಈ ಪೋರ್ಟಲ್ಗೆ ಲಿಂಕ್ ಮಾಡಿ ಇವತ್ತು ಹಣ ಬರ್ತಾ ಇದೆ. ಇದು ನಮ್ಗೆ ದೊಡ್ಡ ಮೋಸ ಆಗ್ತಾ ಇದೆ. ಕಳೆದ 7-8 ವರ್ಷಗಳಿಂದ ನಾವು ದುಡಿದಷ್ಟು ಹಣ ಬರ್ತಾ ಇಲ್ಲ. ಇದು ನಾವು ದುಡಿತಕ್ಕೆ ಮಾಡ್ತಾ ಇರುವಂತ ಅನ್ಯಾಯ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಅಷ್ಟೇ ಅಲ್ಲ, ಈ ಕಳೆದ 3-4 ವರ್ಷದಿಂದ ನಾವು ದುಡಿದಿದ್ದು ಸಂಪೂರ್ಣ ಏನ್ ಬಂದಿಲ್ಲ, ಅದನ್ನ ವಾಪಸ್ ಕೊಡ್ಬೇಕನ್ನೋದು ನಮ್ ಬೇಡಿಕೆ ಇದೆ. ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರಕ್ಕೆ ನಾವು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ. ನಾವು ದುಡಿದಿದ್ದು ಕೊಡದೇನೆ ಏನ್ ಅನ್ಯಾಯ ಆಗ್ತಾ ಇದೆ, ಇದು ಪರಿಹಾರ ಅಂತಂದ್ರೆ ಇವ್ರಿಗೆ ನಿಗದಿತ ಕನಿಷ್ಠ ವೇತನ 15,000 ಮಾಡಬೇಕು. ಮಾಡಿಲ್ಲ ಅಂದ್ರೆ ಮುಂದಿನ ಹಂತದಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ಹೋರಾಟಕ್ಕೆ ಸಿದ್ಧರಾಗಿದ್ದೀವಿ ಅನ್ನೋ ಸಂದೇಶ ನಾವು ಈ ಮೂಲಕ ಕಳಿಸ್ತೇನೆ. ಹಾಸನ ಜಿಲ್ಲಾ ಮಟ್ಟದಲ್ಲಿ ಹಲವಾರು ಸಮಸ್ಯೆಗಳು ಇದೆ. ಅದು ಹಾಸನ ಮಟ್ಟದಲ್ಲಿ ಬಗೆಹರಿಸುವಂತದ್ದು ಮಾನ್ಯ CEO ಮೇಡಮ್ ಅವ್ರಿಗೆ ನಾವು ಇವತ್ತು ಮನವಿ ಕೊಟ್ಟು ಕೂಡಲೇ ಸಭೆ ಕರೆದು ನಮ್ಮ ಸಮಸ್ಯೆನ ಬಗೆಹರಿಸಬೇಕು ಅಂತ ಮನವಿ ಮಾಡಿದ್ವಿ. CEO ಮೇಡಮ್ ಅವರು ಈ ಒಂದು ವಾರದಲ್ಲೇನೆ ನಮ್ಮ ಕುಂದುಕೊರತೆ ಸಭೆ ಕರೆದು ಈ ಸಮಸ್ಯೆಗಳ ನಿವಾರಣೆಗೆ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಭರವಸೆ ನೀಡಿದ್ದಾರೆ. ಈ ಹಂತದಲ್ಲಿ ಒಂದು ಆಶಾ ಕಾರ್ಯಕರ್ತೆಯರು ಏನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ. ಇವರು ಒಂದು ಸೇವೆಗೆ ತಕ್ಕ ಪ್ರತಿಫಲಕ್ಕಾಗಿ ನಾವು ಏನು ಹೋರಾಟ ಮಾಡಿದೀವಿ, ಇವತ್ತು ಜಿಲ್ಲೆಯ ಎಲ್ಲ ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದಾರೆ. ಸೊ ಈ ಸಮಸ್ಯೆಗಳಿಗೆ ಕೊನೆ ಆಗ್ತಿದ್ದಂತ ಪಕ್ಷದಲ್ಲಿ ಉನ್ನತ ಹಂತದ ಹೋರಾಟಕ್ಕೂ ಕೂಡ ಮುಂದಾಗ್ತೀವಿ ಅನ್ನುವಂಥದ್ದನ್ನ ನಾನು ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಡಿ ನಾಗಲಕ್ಷ್ಮಿ, ರಾಜ್ಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ AIUTUC.